ನಮಸ್ಕಾರ. ಈ ವಿಶೇಷ ವಿಶ್ಲೇಷಣೆಗೆ ನಿಮಗೆ ಸ್ವಾಗತ. ಇಂದು ನಾವು ಬೈಬಲ್ನ ಒಂದು ಅತ್ಯಂತ ಸಂಕೀರ್ಣವಾದ ಪ್ರವಾದನ ಕಾಲರೇಖೆಯನ್ನ ಸರಳವಾಗಿ ಬಿಡಿಸಿ ನೋಡಲಿದ್ದೇವೆ. ದಾನಿಯೇಲನ ಪುಸ್ತಕದಲ್ಲಿ ಬರುವ ಎರಡು ಪ್ರಮುಖ ಭವಿಷ್ಯವಾಣಿಗಳು ಒಂದೇ ಸಮಯದಲ್ಲಿ ಒಂದೇ ಕ್ಷಣದಲ್ಲಿ ಶುರುವಾದ್ರೆ ಏನಾಗಬಹುದು? ಬನ್ನಿ, ಈ ಒಂದು ಸಾಧ್ಯತೆಯನ್ನೇ ಆಧಾರವಾಗಿಟ್ಕೊಂಡು ಮುಂದೆ ಹೋಗೋಣ. ನಾವು ಈಗ ಚರ್ಚಿಸಲಿರುವ ಈ ಸಂಪೂರ್ಣ ಕಾಲರೇಖೆ ನಿಂತಿರುವುದೇ ಒಂದೇ ಒಂದು ಮೂಲಭೂತ ಊಹೆಯ ಮೇಲೆ. ಅದೇನಂದ್ರೆ, ದಾನಿಯೇಲನ ಪುಸ್ತಕದಲ್ಲಿ ಬರುವ ಎರಡು ಪ್ರಮುಖ ಪ್ರವಾದನೆಗಳು ಒಂದೇ ದಿನಾಂಕದಂದು ಆರಂಭವಾಗ್ತವೆ ಅನ್ನೋದು. ಈ ಒಂದೇ ಒಂದು ಊಹೆ ಇಡೀ ಪ್ರವಾದನೆಯ ಚಿತ್ರಣವನ್ನೇ ಹೇಗೆ ಬದಲಾಯಿಸಬಹುದು ಅದನ್ನೇ ನಾವೀಗ ನೋಡಬಹುದು. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಾವೊಂದು ಸರಳವಾದ ದಾರಿಯಲ್ಲಿ ಹೋಗೋಣ. ಮೊದಲು ಆ ಮೂಲ ಊಹೆಯ ಬಗ್ಗೆ ಮಾತಾಡೋಣ. ನಂತರ ಕಾಲಾನುಕ್ರಮದಲ್ಲಿ ಒಂದಾದ ಮೇಲೊಂದರಂತೆ ನಡೆಯುವ ಪ್ರಮುಖ ಘಟನೆಗಳನ್ನು ನೋಡೋಣ ಮತ್ತು ಕೊನೆಯಲ್ಲಿ ಎಲ್ಲವೂ ಹೇಗೆ ಅಂತ್ಯಗೊಳ್ಳುತ್ತೆ ಅಂತ ತಿಳಿದುಕೊಳ್ಳೋಣ. ಸರಿ, ಮೊದಲಿಗೆ ಈ ಇಡೀ ಪ್ರವಾದನೆಯ ವ್ಯಾಖ್ಯಾನಕ್ಕೆ ಅಡಿಪಾಯವಾಗಿರುವ ಕೆಲವು ಮುಖ್ಯ ವಿಚಾರಗಳನ್ನ ನೋಡೋಣ. ಈ ಇಡೀ ಪ್ರವಾದನೆ ನಡೆಯೋದು ಅಂತಿಮ ವಾರ ಅಂತ ಕರೆಯಲಾಗುವ ಒಂದು ಅವಧಿಯಲ್ಲಿ. ಲೆಕ್ಕಾಚಾರದ ಪ್ರಕಾರ ಇದು ಬರೋಬ್ಬರಿ 2520 ದಿನಗಳು. ಈಗ ನೋಡಿ, ಇಲ್ಲೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ಆದ ಮತ್ತು ಮುಖ್ಯವಾದ ವ್ಯತ್ಯಾಸ ಇದೆ. ಅದೇನೆಂದರೆ, ಈ ಪ್ರವಾದನೆಯ ಘಟನೆಗಳು ಒಂದಲ್ಲ, ಎರಡು ದೇವಾಲಯಗಳಿಗೆ ಸಂಬಂಧಪಟ್ಟಿವೆ. ಒಂದು, ಭೂಮಿಯ ಮೇಲೆ ಕಟ್ಟಿರುವ ಭೌತಿಕ ದೇವಾಲಯ, ಇದನ್ನ ಕೇವಲ ಒಂದು ಸಾಂಕೇತಿಕ ಕಟ್ಟಡ ಅಷ್ಟೇ. ಇನ್ನೊಂದು, ಸ್ವರ್ಗದಲ್ಲಿರುವ ನಿಜವಾದ ಆಧ್ಯಾತ್ಮಿಕ ದೇವಾಲಯ. ಈ 2520 ದಿನಗಳ ಕಾಲರೇಖೆಯನ್ನ 3 ಮುಖ್ಯ ಹಂತಗಳಾಗಿ ನೋಡಬಹುದು. ಪ್ರತಿಯೊಂದು ಹಂತಕ್ಕೂ ತನ್ನದೇ ಆದ ಸಮಯ ಮತ್ತು ಉದ್ದೇಶ ಇದೆ. ಬನ್ನಿ ಒಂದೊಂದಾಗಿ ನೋಡೋಣ. ಸರಿ, ಹಾಗಾದ್ರೆ ನಮ್ಮ ಕಾಲರೇಖೆಯ ಮೊದಲನೇ ಮತ್ತು ಬಹುಮುಖ್ಯ ಹಂತಕ್ಕೆ ಬರೋಣ. ಇಲ್ಲಿಂದ ಘಟನೆಗಳು ಹೇಗೆ ಶುರುವಾಗುತ್ತೆ ಅಂತ ನೋಡೋಣ. ಸರಿ, ಎಲ್ಲವೂ ಆರಂಭವಾಗುವುದು ಮೊದಲನೇ ದಿನ. ಯಾವಾಗ ನಾಶನದ ಮಗ ಅಂತ ಕರೆಯಲ್ಪಡುವ ವ್ಯಕ್ತಿ ಭೌತಿಕ ದೇವಾಲಯದಲ್ಲಿ ಕಾಣಿಸಿಕೊಳ್ತಾನೋ ಅದೇ ಕ್ಷಣದಿಂದ 2300 ದಿನಗಳ ಮತ್ತು 2520 ದಿನಗಳ 2 ಕೌಂಟ್ಡೌನ್ಗಳು ಒಟ್ಟಿಗೆ ಶುರುವಾಗುತ್ತೆ. ಇದಾನ್ ಇಡೀ ಘಟನಾವಳಿಗಳ ಸರಣಿಗೆ ಮುನ್ನುಡಿ. ಇದರ ನಂತರದ ಮೊದಲ 1260 ದಿನಗಳು ಸಂತರಿಗೆ ಮಹಾಸಂಕಟದ ಕಾಲ ಅಂತ ಹೇಳಲಾಗುತ್ತೆ. ಅಂದ್ರೆ ಇದು ಅತ್ಯಂತ ಕಠಿಣ ಪರೀಕ್ಷೆಯ ಸಮಯ. ಈ ಸಮಯದಲ್ಲಿ ಏನಾಗುತ್ತೆ ಅಂದ್ರ, ಭೂಮಿಯ ಮೇಲಿನ ಧಾರ್ಮಿಕ ಪೂಜೆ, ಆಚರಣೆಗಳೆಲ್ಲ ನಿಂತೋಗುತ್ತೆ ಮತ್ತು ದೇವರನ್ನು ನಂಬುವವರು ಆಳುವ ಶಕ್ತಿಯಿಂದ ತೀವ್ರವಾದ ಹಿಂಸೆ, ಕಿರುಕುಳವನ್ನು ಎದುರಿಸಬೇಕಾಗುತ್ತೆ. ಈ ಮಹಾಸಂಕಟದ ಅವಧಿ ಮುಗಿದ ನಂತರ ಕಥೆಯಲ್ಲಿ ಒಂದು ದೊಡ್ಡ ತಿರುವು ಬರುತ್ತೆ. ಇದು ಇಡೀ ಕಾಲರೇಖೆಯಲ್ಲೇ ಅತ್ಯಂತ ನಿರ್ಣಾಯಕ ಘಟ್ಟ. ಸರಿಯಾಗಿ 1335ನೇ ದಿನ ಒಂದು ಅದ್ಭುತ ಘಟನೆ ನಡೆಯುತ್ತೆ. ಅದೇ ಮೊದಲ ಪುನರುತ್ಥಾನ. ಕಷ್ಟಗಳನ್ನೆಲ್ಲ ಸಹಿಸಿಕೊಂಡು ನಂಬಿಕೆಯಲ್ಲಿ ದೃಢವಾಗಿದ್ದವರಿಗೆ ಇದೊಂದು ಧನ್ಯವಾದ ಕ್ಷಣ ಅಂತ ಹೇಳಲಾಗತ್ತೆ. ಅಂದ್ರೆ ಇಲ್ಲಿ ಮುಖ್ಯವಾದ ವಿಷಯ ಏನು ಗೊತ್ತಾ? ಈ ಘಟನೆ ಕೇವಲ ಮನುಷ್ಯರಿಗೆ ಸಂಬಂಧಿಸಿದ್ದಲ್ಲ, ಇದು ಇಡೀ ಬ್ರಹ್ಮಾಂಡದ ಮಟ್ಟದಲ್ಲಿ ನಡೆಯುವ ಒಂದು ಘಟನೆ. ಇದು ದೇವರ ನ್ಯಾಯವನ್ನು ಸಾಬೀತುಪಡಿಸಿ ಸ್ವರ್ಗದಲ್ಲಿರುವ ದೇವದೂತರ ಎಲ್ಲ ಸಂಶಯಗಳನ್ನು ದೂರ ಮಾಡುತ್ತೆ. ಇಖಂತೇಹೇ ಸ್ವರ್ಗೀಯ ಕಾರ್ಯದ ಮುಂದಿನ ಹಂತ ಶುರುವಾಗುತ್ತೆ. ಈ ಮೊದಲ ಪುನರುತ್ಥಾನ ಆದ ತಕ್ಷಣ ಪ್ರವಾದನೆಯಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗುತ್ತೆ. ವಿಶೇಷ ಅಂದ್ರೆ, ಈಗ ಸ್ವರ್ಗದಲ್ಲಿ ಮತ್ತು ಭೂಮಿಯಲ್ಲಿ ಎರಡೂ ಕಡೆ ಒಂದೇ ಸಮಯದಲ್ಲಿ ಬೇರೆ ಬೇರೆ ಘಟನೆಗಳು ನಡೆಯಲು ಆರಂಭವಾಗುತ್ತೆ. ಪುನರುತ್ಥಾನ ನಡೆದ ಮರುದಿನದಿಂದಲೇ ಸುಮಾರು 965 ದಿನಗಳ ಒಂದು ಹೊಸ ಕಾಲಘಟ್ಟ ಶುರುವಾಗುತ್ತೆ. ಈ ಸಮಯದಲ್ಲಿ ಭೂಮಿಯ ಮೇಲೆ ತೀರ್ಪಿನ ಸಂಕೇತವಾಗಿ 7 ಮಹಾ ಉಪದ್ರವಗಳು ಸಂಭವಿಸುತ್ತವೆ. ಇದ್ನೋಡಿ, ಆ ಸಮಾನಾಂತರ ಪ್ರಕ್ರಿಯೆಯ ಕಲ್ಪನೆಯನ್ನು ಎಷ್ಟು ಚೆನ್ನಾಗಿ ವಿವರಿಸುತ್ತೆ. ಅಂದ್ರೆ, ಒಂದು ಕಡೆ ಸ್ವರ್ಗದಲ್ಲಿರುವ ನಿಜವಾದ ದೇವಾಲಯ ಆಧ್ಯಾತ್ಮಿಕವಾಗಿ ಶುದ್ಧ ಆಗ್ತಾ ಇದ್ರೆ, ಇನ್ನೊಂದು ಕಡೆ ಭೂಮಿಯ ಮೇಲೆ ತೀರ್ಪು ಕಾರ್ಯರೂಪಕ್ಕೆ ಬರ್ತಾ ಇರುತ್ತೆ. ಮೂಲ ಗ್ರಂಥಗಳು ಈ 2 ಘಟನೆಗಳ ನಡುವೆ ನೇರವಾದ ಸಂಬಂಧ ಕಲ್ಪಿಸುತ್ತವೆ. ಪ್ರಕಟಣೆ ಪುಸ್ತಕದಲ್ಲಿ ಹೇಳಿರೋ ಹಾಗೆ, ಭೂಮಿಯ ಮೇಲಿನ ತೀರ್ಪು ಮುಗಿಯುವ ತನಕ ಸ್ವರ್ಗದಲ್ಲಿರುವ ಪವಿತ್ರ ಸ್ಥಾನ ಮುಚ್ಚಲ್ಪಟ್ಟಿರುತ್ತೆ. ಅಂದ್ರೆ ಆ 2 ಪ್ರಕ್ರಿಯೆಗಳು ಒಂದಕ್ಕೊಂದು ಬೆಸೆದುಕೊಂಡಿವೆ. ಸರಿ, ಇದೆಲ್ಲ ನಮ್ಮನ್ನು 25-20 ದಿನಗಳ ಪ್ರವಾದನೆಯ ಕೊನೆಯ ಮತ್ತು ಅತಿ ವೇಗದ ಘಟ್ಟಕ್ಕೆ ತಂದು ನಿಲ್ಲಿಸುತ್ತೆ. ಇಲ್ಲಿಂದ ಎಲ್ಲವೂ ಬೇಗನೆ ಮುಗಿಯುತ್ತಾ ಹೋಗುತ್ತೆ. 2300ನೇ ದಿನಕ್ಕೆ ಉಪದ್ರವಗಳು ನಿಂತು ನಿಜವಾದ ದೇವಾಲಯ ಶುದ್ಧೀಕರಣಗೊಂಡ ನಂತರ ಕೊನೆಯ 220 ದಿನಗಳು ಉಳಿಯುತ್ತೆ. ಈ ಸಮಯವನ್ನ ಭೂಮಿಯ ಮೇಲೆ ಉಳಿದಿರುವ ದುಷ್ಟಶಕ್ತಿಗಳ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಾಶ ಮಾಡಲು ಬಳಸಲಾಗುತ್ತೆ.
ಈ ಅಂತಿಮ ಹಂತದಲ್ಲಿ 3 ಪ್ರಮುಖ ತೀರ್ಪುಗಳು ನಡೆಯುತ್ತವೆ. ಮೊದಲನೇದಾಗಿ ಭ್ರಷ್ಟ ಜಾಗತಿಕ ವ್ಯವಸ್ಥೆಯ ಪತನ, ಎರಡನೆಯದಾಗಿ ದೇವರನ್ನು ವಿರೋಧಿಸಿದ ಸೈನ್ಯಗಳ ಸೋಲು ಮತ್ತು ಕೊನೆಯದಾಗಿ ಈ ಎಲ್ಲ ದಂಗೆಗೆ ಮೂಲ ಕಾರಣನಾದ ಸೈತಾನನನ್ನೇ ಬಂಧಿಸಿ ಪಾತಾಳಕ್ಕೆ ತಳ್ಳಲಾಗುತ್ತೆ. ಇದರೊಂದಿಗೆ ಈ ಯುಗವೇ ಕೊನೆಗೊಳ್ಳುತ್ತೆ. ಹಾಗಾದ್ರೆ ಕೊನೆಯಲ್ಲಿ ಈ ಇಡೀ ಕಾಲರೇಖೆ ನಮಗೆ ಹೇಳುವುದಾದರೂ ಏನು? ಇದು ಕೇವಲ ಘಟನೆಗಳ ಒಂದು ಪಟ್ಟಿಯಲ್ಲ. ಮೂಲದ ಪ್ರಕಾರ ಇದು ಪಾಪ ಮತ್ತು ಮನುಷ್ಯನ ಸಂದೇಹದ ಕುರಿತಾದ ಅಂತಿಮ ಪ್ರಶ್ನೆಗೆ ಒಂದು ಉತ್ತರ. ಸ್ವತಂತ್ರ ಇಚ್ಛೆಯೂ ಸಾಬೀತಾಗಿ ಪರಿಪೂರ್ಣಗೊಂಡ ಒಂದು ಬ್ರಹ್ಮಾಂಡದಲ್ಲಿ ಅಂತಿಮ ನ್ಯಾಯ ಅನ್ನೋದಕ್ಕೆ ನೇರವಾದ ಅರ್ಥವೇನಿರಬಹುದು? ಈ ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆ ಮುಕ್ತಾಯವಾಗುತ್ತದೆ.